Find a real root of the equation x cube plus x square plus 3x plus 4 is equal to 0 near x is equal to -1. Correct to 4 decimal places by using Newton-Raphson method. So first we know that Newton-Raphson method formula, and also we have to find a real root. Right, here also we have to find root of this equation. Regular false method allo root of the given equation correct ತಾನೆ. ರೆಗ್ಯುಲರ್ ಫಾಲ್ಸಿ ಮೆಥಡ್ ಅಲ್ಲೂ ಗಿವನ್ ಇಕ್ವೇಶನ್ ಏನು ಫೈಂಡ್ ಔಟ್ ಮಾಡ್ತಾ ಇದ್ವಿ, ನಾವು ರೂಟ್ ಫೈಂಡ್ ಔಟ್ ಮಾಡ್ತಾ ಇದ್ವಿ. ಸಿಮಿಲರ್ಲಿ ನ್ಯೂಟನ್ ರ್ಯಾಪ್ಸನ್ ಮೆಥಡ್ ಅಲ್ಲೂ ಗಿವನ್ ಇಕ್ವೇಶನ್ಗೆ ರೂಟ್ ಫೈಂಡ್ ಔಟ್ ಮಾಡ್ತಾ ಇದ್ದೇವೆ. ರೆಗ್ಯುಲರ್ ಫಾಲ್ಸಿ ಮೆಥಡ್ ಅಲ್ಲಿ ಲೈಸ್ ಬಿಟ್ವೀನ್ ದ ರೂಟ್ಸ್ ಅಂತೇಳಿ ಒಂದು 2 ನಂಬರ್ಸ್ ಕೊಡ್ತಾ ಇದ್ರು. ಇಲ್ಲಿ ಏನು ಕೊಟ್ಟಿದ್ದಾರೆ, ನಿಯರ್ ಎಕ್ಸ್ ಇಸ್ ಈಕ್ವಲ್ ಟು -1 ಅಂತೇಳಿ ಕೊಟ್ಟಿದ್ದಾರೆ. ರೈಟ್, ಫಸ್ಟ್ ವಿ ಶಲ್ ಸಿ ದ ಫಾರ್ಮುಲಾ ಯಾರ್. ಫಾರ್ಮುಲಾ ಏನ್ ಬರುತ್ತೆ ನಮಗೆ, x1 is equal to x0 plus f of x0 upon f dash of x0. Nothing but see for first iteration. Second iteration ಗೆ x2 is equal to x1 minus f of x1 divided by f dash of x1. x3 is equal to x2 minus f of x2 upon f dash of x2. ಸೊ ಈ ತರ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಫಾರ್ಮುಲಾ ಯಾರು. ರೈಟ್, ಫಸ್ಟ್ ಇಯರ್ ಫಂಕ್ಷನ್ ಗಿವನ್ ಫಂಕ್ಷನ್ ಏನ್ ಬರ್ಕೊಂತೀರಾ ನೀವು ಅಂತ ಹೇಳಿದ್ರೆ ಎಫ್ ಆಫ್ ಎಕ್ಸ್ ಅಂತ ಹೇಳಿ ತಗೊಂತೀರಾ. ಎನಿ ನ್ಯೂಟನ್ ರ್ಯಾಪ್ಸನ್ ಮೆಥಡ್ ಅಂತ ಕೇಳಿದ ತಕ್ಷಣ ಗಿವನ್ ಇಕ್ವೇಶನ್ ಯಾವ್ದಾದ್ರು ಕೊಟ್ಟಿದ್ರು ನೀವೇನ್ ಬರ್ಕೋಬೇಕು, ಎಫ್ ಆಫ್ ಎಕ್ಸ್ ಅಂತ ಹೇಳಿ ತಗೋಬೇಕು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಗಿವನ್ ಇಕ್ವೇಶನ್ ಏನು, ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 4. ಈ ಗಿವನ್ ಇಕ್ವೇಶನ್ ನೀವೇನ್ ಮಾಡಬೇಕು, ಡಿಫ್ರೆನ್ಶಿಯೇಟ್ ಮಾಡಬೇಕು. ರೈಟ್, ಡಿಫ್ರೆನ್ಶಿಯೇಟ್ ಏನ್ ಮಾಡ್ತೀರಾ, ಎಫ್ ಆಫ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು, ಎಫ್ ಡ್ಯಾಶ್ ಆಫ್ ಎಕ್ಸ್. ಎಕ್ಸ್ ಕ್ಯೂಬ್ ಡಿಫ್ರೆನ್ಸಿಯೇಷನ್ 3x ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2x, 3x ಡಿಫ್ರೆನ್ಸಿಯೇಷನ್ 3, ಕಾನ್ಸ್ಟೆಂಟ್ 4 ಡಿಫ್ರೆನ್ಸಿಯೇಷನ್ ಇಸ್ 0. ರೈಟ್, ಅಲ್ಲಿಗೆ ಎಫ್ ಆಫ್ ಎಕ್ಸ್ ಗಿವನ್ ಬರ್ಕೊಂಡ್ರಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಗಿವನ್ ಇಕ್ವೇಶನ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದಿರ. ಕ್ಲಿಯರ್. ನಿಯರ್ ಎಕ್ಸ್ ಇಸ್ ಇಕ್ವಲ್ ಟು -1 ಅಂತ ಹೇಳಿದ್ರೆ ನಾವೇನ್ ತಗೊಂತೀವಿ, ದಟ್ ಈಸ್ ಕನ್ಸಿಡರ್ ಆಸ್ x0. x0 ಏನ್ ತಗೊಂತೀವಿ ನಾವು, -1. ಅಲ್ಲಿ ಗಿವನ್ ವ್ಯಾಲ್ಯೂ ನಿಯರ್ ಟು ಸಮ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ಅದನ್ನೇನ್ ತಗೊಂತೀರಾ, x0 ಅಂತ ಹೇಳಿ ತಗೊಂತೀರಾ. x0 ಇಸ್ ಇಕ್ವಲ್ ಟು -1 ಆಯ್ತು. ನೆಕ್ಸ್ಟ್ ವಿ ಶಲ್ ಮೂವ್ ಆನ್ ಟು ಫಸ್ಟ್ ಇಟರೇಷನ್. ಫಾರ್ಮುಲಾ ಏನ್ ಬರುತ್ತೆ, x1 ಇಸ್ ಈಕ್ವಲ್ ಟು x0 ಮೈನಸ್ ಎಫ್ ಆಫ್ x0 ಅಪಾನ್ ಎಫ್ ಡ್ಯಾಶ್ ಆಫ್ x0 ಅಂತೇಳಿ. ಸಿ ಅಬ್ಸರ್ವ್ ಕೇರ್ಫುಲ್ ಇಯರ್, x0 ವಿ ನೋ ದಟ್, ಕ್ಯಾಲ್ಕುಲೇಟರ್ ತಗೊಳ್ರಿ ಅಂತ ಹೇಳಿದ್ದೆ ನಾನು. ರೈಟ್, x0 ವಿ ನೋ ದಟ್ -1. ರೈಟ್, x0 ಇಸ್ ಈಕ್ವಲ್ ಟು -1 ವಿ ಹ್ಯಾವ್. ರೈಟ್, x0 ಪ್ಲೇಸ್ ಅಲ್ಲಿ ಏನ್ ಬರ್ಕೊಂತೇವಿ, -1 ಬರ್ಕೊಂತೀವಿ ನಾವು. ರೈಟ್, ಇಲ್ಲಿ -1 ಆಯ್ತು. ಓಕೆ, ಮೈನಸ್ ಎಫ್ ಆಫ್ x0 ಅಂದ್ರೆ x0 ಪ್ಲೇಸ್ ಅಲ್ಲಿ -1 ಹಾಕಂತ. ಇಲ್ಲಿ ಎಫ್ ಆಫ್ x0 ಅಂದ್ರೆ ವಿ ಹ್ಯಾವ್ ಎ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 4 ಇದೆ. ಇದು x0 ಆಗುತ್ತೆ. ಎಫ್ ಆಫ್ x0 ಅಂತ ಹೇಳಿದ್ರೆ ಈ ಎಫ್ ಆಫ್ ಎಕ್ಸ್ ಫಂಕ್ಷನ್ ಅಲ್ಲಿ ಎಕ್ಸ್ ಇರೋ ಪ್ಲೇಸ್ ಅಲ್ಲಿ -1 ಹಾಕಂತ ಹೋಗ್ಬೇಕು ನಾವಿಲ್ಲಿ. -1 -1 -1 ನೋಡಿ, ಇಲ್ಲಿ -1 ಹೋಲ್ ಕ್ಯೂಬ್ ಆಗುತ್ತೆ, -1 ಹೋಲ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ 3 ಇಂಟು -1 ಪ್ಲಸ್ 4 ಆಗುತ್ತೆ. ಕ್ಲಿಯರ್. ಸೊ ನೆಕ್ಸ್ಟ್ ಎಫ್ ಡ್ಯಾಶ್ ಆಫ್ x0 ಅಂತ ಹೇಳಿದ್ರೆ ಈ ಎಫ್ ಡ್ಯಾಶ್ ಆಫ್ ಎಕ್ಸ್ ವಿ ಹ್ಯಾವ್ ಹಿಯರ್. ಸೊ ಹಿಯರ್ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ -1. ರೈಟ್, ಸಾರಿ ಎಕ್ಸ್ -1, 3 ಇಂಟು -1 ಹೋಲ್ ಸ್ಕ್ವೇರ್ 2 ಇಂಟು -1 ಪ್ಲಸ್ 3. ರೈಟ್, ಐ ಥಿಂಕ್ ಸೊ ಗೊತ್ತಾಗಿದೆ ಅನ್ಕೊಂತೀನಿ. x0 ಇಸ್ ಈಕ್ವಲ್ ಟು -1 ವಿ ಹ್ಯಾವ್ ಹಿಯರ್. ಕ್ಲಿಯರ್, x0 ಇಸ್ ಈಕ್ವಲ್ ಟು -1. ಸೊ x0 ಇಲ್ಲಿ -1 ಬರ್ಕೊಂಡ್ಬಿಡ್ತೀರಾ. ಅದಾದ್ಮೇಲೆ ಎಫ್ ಆಫ್ x0 ಅಂತ ಹೇಳಿದ್ರೆ, ಸೊ ಕ್ಯಾಲ್ಕುಲೇಟ್ ಯುವರ್ ಸೆಲ್ಫ್. x0 ಪ್ಲೇಸ್ ಅಲ್ಲಿ -1 ಹಾಕಂತ ಹೋಗಿ, ಟೆಲ್ ಮಿ ದ ಆನ್ಸರ್ ಹಿಯರ್. -1 ಆಯ್ತಿದ್ದು ಕರೆಕ್ಟಾ. x0 ಇರೋ ಪ್ಲೇಸ್ ಅಲ್ಲಿ -1 ಹಾಕಿದ್ದಾನೆ. ನೆಕ್ಸ್ಟ್ ಟೆಲ್ ಮಿ ದ ಆನ್ಸರ್ ಹಿಯರ್. ಎಫ್ ಆಫ್ x0 ಅಂತ ಹೇಳಿದ್ರೆ x0 ಎಕ್ಸ್ ಇರೋ ಪ್ಲೇಸ್ ಅಲ್ಲಿ -1 ಹಾಕಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಿ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆನ್ಸರ್ ಏನ್ ಬರುತ್ತೆ, ಎಸ್ ಎನಿಬಡಿ ಪ್ಲೀಸ್ ಟೆಲ್ ಮಿ. ಎಕ್ಸ್ ಇರೋ ಪ್ಲೇಸ್ ಅಲ್ಲಿ -1 ಹಾಕಿ ಟೆಲ್ ಮಿ ದ ಆನ್ಸರ್ ಹಿಯರ್. -1 ಹೋಲ್ ಕ್ಯೂಬ್ ಪ್ಲಸ್ -1 ಹೋಲ್ ಸ್ಕ್ವೇರ್ ಪ್ಲಸ್ 3 ಇಂಟು -1 ಪ್ಲಸ್ 4. ಆನ್ಸರ್ ಏನ್ ಬರುತ್ತೆ ನಮಗೆ, ಎಸ್ 1 ಬರುತ್ತಾ. ಇಸ್ ಇಟ್ ರೈಟ್? ಸೊ 1 ಬಂತು ಅಂತಂದ್ರೆ 1 ಬರ್ಕೊಂಡೆ ನಾನೀಗ. ಎಸ್, ಡಿನಾಮಿನೇಟರ್ ಇಯರ್. ಡಿನಾಮಿನೇಟರ್ ಅಲ್ಲಿ ಎಫ್ ಡ್ಯಾಶ್ ಆಫ್ x0 ಇದೆ. ರೈಟ್, ಅಂತ ಹೇಳಿದ್ರೆ ಇದು ಎಫ್ ಡ್ಯಾಶ್ ಆಫ್ ಅಲ್ಲ ಫಂಕ್ಷನ್, ಎಫ್ ಡ್ಯಾಶ್ ಫಂಕ್ಷನ್ ಇದು. ಕ್ಲಿಯರ್. ಎಕ್ಸ್ ಇರೋ ಪ್ಲೇಸ್ ಅಲ್ಲಿ -1 ಹಾಕೀಗ. ಎಕ್ಸ್ ಇರೋ ಪ್ಲೇಸ್ ಅಲ್ಲಿ -1 -1 3 -1 ಹೋಲ್ ಸ್ಕ್ವೇರ್ ಅಂದ್ರೆ 3 ಆಗುತ್ತೆ, ಪ್ಲಸ್ 3 ಬರುತ್ತೆ, ಅಂದ್ರೆ -3 ಬರುತ್ತೆ, ಅಲ್ಲ ಪ್ಲಸ್ 3 ಬರುತ್ತೆ, ಯಾಕಂದ್ರೆ -1 ಹೋಲ್ ಸ್ಕ್ವೇರ್ ಪ್ಲಸ್ 3. ರೈಟ್, 2 ಇಂಟು -1 -2 ಪ್ಲಸ್ 3. ರೈಟ್,
ಅಲ್ಲಿಗೆ ಏನಾಗುತ್ತೆ 6 ಆಗುತ್ತೆ. 6 - 2 ಅಂದರೆ 4 ಬರುತ್ತೆ ನಮಗೆ, ರೈಟ್. ಸೊ x naught value is -1 minus this is +1 divided by what? +4. -1 minus 1/4. After simplification, tell me the answer here. ಏನು ಬರುತ್ತೆ ಹಾಗಾದ್ರೆ? Tell me the answer. -1 minus 1/4. ಆನ್ಸರ್ ಏನು ಬರುತ್ತೆ? -5/4. -5/4 ಬರುತ್ತಾ? ಕಂಪ್ಲೀಟ್ ಸಿಂಪ್ಲಿಫಿಕೇಶನ್ -5/4 ಯಾವ ರೀತಿ ಬರುತ್ತೆ ಅಂತ ಹೇಳಿ? -1.25. -1.25. -1.25 is the answer here. ಗೊತ್ತಾಗತ್ತೆ ಹೇಳ್ತಾರದು, ರೈಟ್. ಈಗ ಏನಾಗುತ್ತೆ, x0 -1 ಆಯ್ತು. ಈಗ ನೆಕ್ಸ್ಟ್ ಫಾರ್ಮುಲಾ ಏನ್ ಬರ್ಕೊಂತೀವಿ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ನೋಡ್ಕೋಬೇಕು. x2 is equal to x1 minus f of x1 by f dash of x1. ಹಾಗಾದ್ರೆ x1 ಆಲ್ರೆಡಿ ವಿ ಹ್ಯಾವ್ -1.25, ರೈಟ್. x1 ಪ್ಲೇಸ್ ಅಲ್ಲಿ ಏನ್ ಬರ್ಕೊಂತೀರ ಹಾಗಾದ್ರೆ ಈಗ? ಎಸ್, ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗ್ಬೇಕು ನಿಮ್ ನೋಟ್ಬುಕ್ ಅಲ್ಲಿ. -1.25 f of x1 ಅಂತ ಹೇಳಿದ್ರೆ ಫಂಕ್ಷನ್ ವಿ ಹ್ಯಾವ್ ಯರ್. ಸೊ ಫಂಕ್ಷನ್ ಇದೆ ನೋಡ್ರಿ, ಇದು f of x1, ಇದು ಕರೆಕ್ಟ್ ತಾನೆ? ಸೊ x ರ ಪ್ಲೇಸ್ ಅಲ್ಲಿ -1.25 ಹೋಲ್ ಕ್ಯೂಬ್, 1.25 ಹೋಲ್ ಸ್ಕ್ವೇರ್, 3 × 1.25 + 4, ರೈಟ್. ಸೊ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಬೇಕು. ಸಿಮಿಲರ್ಲಿ ಡಿನಾಮಿನೇಟರ್ ಅಲ್ಲಿ f dash of x1 ಅಂತ ಹೇಳಿದ್ರೆ -1.25 ನ 3 × -1.25 ಹೋಲ್ ಸ್ಕ್ವೇರ್ + 2 × -1.25 + 3. ಕ್ಲಿಯರ್? ಯಾರಾದ್ರೂ ಸಿಂಪ್ಲಿಫೈ ಮಾಡಿದ್ರೆ ಹೇಳಿ ಆನ್ಸರು. ಇದು x1 is equal to -1.25 ಆಯ್ತು. ಕ್ಲಿಯರ್? ಮೈನಸ್ f of x1 ಅಂತ ಹೇಳಿದ್ರೆ f of x ಫಂಕ್ಷನ್ ನಲ್ಲಿ x ರ ಪ್ಲೇಸ್ ಅಲ್ಲಿ -1.25 ಸಿಂಪ್ಲಿಫೈ ಮಾಡಿ ಆನ್ಸರ್ ಹೇಳಿ ನೋಡೋಣ ಯಾರಾದ್ರೂ. ಟ್ರೈ ಮಾಡ್ತಿದ್ದೀರಾ? ಯಾರಾದ್ರೂ ಟ್ರೈ ಮಾಡ್ತಿದ್ದೀರಾ? ಎಸ್ ಪ್ಲೀಸ್. f of x1 minus 0.1406. f of x1 is equal to minus 0.1406. ಆಲ್ರೆಡಿ ಇಲ್ಲಿ ಮೈನಸ್ ಇದೆ. ಈ ಮೈನಸ್ ಇಂದ ಮೈನಸ್ ಪ್ಲಸ್ ಆಗುತ್ತಲ್ವಾ ಇದು? ಈ ಮೈನಸ್ ಹೇಳ್ತಾ ಇದ್ದೀರಾ, ಆನ್ಸರ್ -0.0146 ಅಂತ ಹೇಳ್ತಾ ಇದ್ದೀರಾ? Answer -0.1406. ಮೈನಸ್ ಪಾಯಿಂಟ್ 0.1406. 1406. ಓಕೆ, -0.1406. ಓಕೆ, ಡಿನಾಮಿನೇಟರ್ ಏನ್ ಬರುತ್ತೆ ಅಂದ್ರೆ ಡಿನಾಮಿನೇಟರ್ ಅಂತ ಹೇಳಿದ್ರೆ f dash of x. ಸೊ here we have to substitute -1.25, right? Denominator answer obviously what we have? f of x ಸಿಕ್ತು, f dash of ಸಿಕ್ತು. x ರ ಪ್ಲೇಸ್ ಅಲ್ಲಿ ಏನ್ ಹಾಕ್ಬೇಕು ಈಗ? -1.25 ಸಿಂಪ್ಲಿಫೈ ಮಾಡಿ. ಎಸ್, ಎನಿಬಡಿ? ಎಸ್ ಪ್ಲೀಸ್. ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ? Sir, 5.1875. ಬರ್ತಾ ಇದೆಯಾ? ರೈಟ್. ಸೊ ಅವಾಗ ಏನಾಗುತ್ತೆ, -1.25 ಡಿನಾಮಿನೇಟರ್ ವ್ಯಾಲ್ಯೂ f of x1 ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರುತ್ತೆ. f of x ವ್ಯಾಲ್ಯೂ ಇಲ್ಲಂದ್ರೆ x ರ ಪ್ಲೇಸ್ ಅಲ್ಲಿ -1.25 ಸಿಂಪ್ಲಿಫೈ ಮಾಡಿದಾಗ ಇಲ್ಲೊಂದು ಆನ್ಸರ್ ಬರುತ್ತೆ. f dash of x1 ಅಂತ ಹೇಳಿದ್ರೆ x ರ ಪ್ಲೇಸ್ ಅಲ್ಲಿ -1.25 ಇಲ್ಲೊಂದು ಆನ್ಸರ್ ಬರುತ್ತೆ. ಆಫ್ಟರ್ ಸಿಂಪ್ಲಿಫಿಕೇಶನ್ ವಿಲ್ ಗೆಟ್ -203/166 which is equal to -1.229 ಆಗುತ್ತೆ. ದಿಸ್ ಇಸ್ ಸೆಕೆಂಡ್ ಇಟರೇಷನ್. ಥರ್ಡ್ ಇಟರೇಷನ್ ಗೆ we have the formula x3 is equal to x2 minus f of x2 upon f dash of x2. x2 ಪ್ಲೇಸ್ ಅಲ್ಲಿ -1.2229 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ.
ಮೈನಸ್ ಎಫ್ ಆಫ್ ಎಕ್ಸ್ ಟು ಅಂತ ಹೇಳಿದ್ರೆ ಎಫ್ ಆಫ್ ಮೈನಸ್ 1.2229 ವೇರ್ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ here we have to substitute in place of x we have to substitute minus 1.2229 whole cube plus minus 1.2229 whole square plus 3 into minus 1.2229 plus 4, right? This is f of x2. f dash of x2 ಅಂತ ಹೇಳಿದ್ರೆ x2 ಇರೋ ಪ್ಲೇಸ್ ಅಲ್ಲಿ ಏನ್ ಮಾಡ್ತಾ ಹೋಗ್ತೀವಿ ನಾವಿಲ್ಲಿ ಸಿಯೋರ್ x2 ತಗೊಂತೀವಿ ಇದನ್ನ, ರೈಟ್? x2 ಅಂತ ಹೇಳಿದ್ರೆ here we have to substitute f dash of minus 1.2229 ಅಂತ ಹೇಳಿದ್ರೆ so here we have to substitute minus 1.2229 whole square plus 2 into minus 1.2229 plus 3, right? So after simplification, we'll get minus 1.225. Similarly, the same procedure we have to follow for x4. ಈಗ x3 ಗೊತ್ತಾಗಿದೆ, x3 ಪ್ಲೇಸ್ ಅಲ್ಲಿ minus 1.225 ಆಗ್ತೀರಾ, minus f of minus 1.225 ಎಲ್ಲಿ ಹಾಕ್ತೀರಾ? So here we have to substitute some value ಸಿಗುತ್ತೆ ನಮಗೆ. Next f dash of minus 1.225 na here we have to substitute, we'll get some value. After simplification we'll get minus 1.225, right? So obviously third iteration go minus 1.225 ಸಿಕ್ಕಿದೆ, fourth iteration go minus 1.225 ಸಿಕ್ಕಿದೆ. So ಅಲ್ಲಿಗೇನಾಗುತ್ತೆ, the required root is minus 1.225. ಅವರೇನು ಹೇಳಿದರೆ ರೂಟ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ನಿಯರ್ ಟು x is equal to minus 1 ಅಂದ್ರೆ minus 1 ಹತ್ರ ಇದೆ ಅಂತ ಹೇಳಿದ್ರೆ so obviously we'll get what here minus 1.225. so obviously this is near to minus 1. Is it clear? So next we shall move on to second problem. So find a real root of the equation x sin x plus cos x is equal to 0 near x is equal to pi. Correct it to 4 decimal places using Newton-Raphson method. So we have a function here. We have a function. We shall consider the function f of x is equal to x sin x plus cos x. ಹೇಳ್ಬಿಟ್ಟಿದ್ದೇನೆ ಅದನ್ನ. ಕೊಟ್ಟರೆ equation ಅನ್ನು ಏನು ತಗೋಬೇಕು? f of x is equal to ಅಂತ ಹೇಳಿ ತಗೋಬೇಕು. f of x is equal to x sin x plus cos x. ತಗೊಂಡಾದ್ಮೇಲೆ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ನಾವು. ಸೊ ಎಫ್ ಆಫ್ ಎಕ್ಸ್ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಿದಾಗ ಎಕ್ಸ್ ಸೈನ್ ಎಕ್ಸ್ ಇದೆ, ವಿ ಹ್ಯಾವ್ ಟು ಅಪ್ಲೈ ಪ್ರಾಡಕ್ಟ್ ರೂಲ್. ಎಕ್ಸ್ ಕೀಪ್ ಆಸ್ ಇಟ್ ಈಸ್, ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್, ಸೈನ್ ಎಕ್ಸ್ ಕೀಪ್ ಆಸ್ ಇಟ್ ಈಸ್, ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಬರುತ್ತೆ. ಸೊ ದಟ್ಸ್ ವೈ ಬರ್ದಿಲ್ಲ ಅದನ್ನ. ಕ್ಲಿಯರ್? ಸೈನ್ ಎಕ್ಸ್ ಕೀಪ್ ಆಸ್ ಇಟ್ ಈಸ್, ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಇಯರ್. ಕಾಸ್ ಎಕ್ಸ್ ಸಪರೇಟ್ ಆಗಿದೆ, ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಎಕ್ಸ್, ಪ್ಲಸ್ ಸೈನ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಗೆಟ್ ಕ್ಯಾನ್ಸಲ್ ಇಯರ್. ಸೊ ಹಾಗಾದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ವಿ ಹ್ಯಾವ್ ಇಯರ್ ಎಕ್ಸ್ ಕಾಸ್ ಎಕ್ಸ್ ಓನ್ಲಿ. ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ವಿ ಹ್ಯಾವ್ ಇಯರ್ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಸೊ ನಿಯರ್ ಎಕ್ಸ್ ಇಸ್ ಇಕ್ವಲ್ ಟು ಪೈ ಇದೆ ಅಂತ ಹೇಳಿದ್ರೆ ವಿ ಶಾಲ್ ಕನ್ಸಿಡರ್ ಎಕ್ಸ್ ನಾಟ್ ಇಸ್ ಇಕ್ವಲ್ ಟು ಪೈ ತಗೊಂತೀವಿ. ಎಕ್ಸ್ ನಾಟ್ ಇಸ್ ಇಕ್ವಲ್ ಟು ಪೈ ವಿ ಶಾಲ್ ಟೇಕ್ ಇಯರ್, ರೈಟ್? ಎಕ್ಸ್ ನಾಟ್ ಇಸ್ ಇಕ್ವಲ್ ಟು ಪೈ ತಗೊಂತೀವಿ. ವಿ ಹ್ಯಾವ್ ಎ ಫಾರ್ಮುಲಾ ಫಾರ್ ಫಸ್ಟ್ ಇಟರೇಷನ್ x1 is equal to x naught minus f of x naught upon f dash of x naught. Observe carefully here. ಟ್ರಿಗ್ನಾಮೆಟ್ರಿಕ್ ಇಕ್ವೇಶನ್ ಇದ್ದಾಗ ಕ್ಯಾಲ್ಕುಲೇಟರ್ ನಾವು ಏನು ಯೂಸ್ ಮಾಡಬೇಕು? ರೇಡಿಯನ್ ಮೋಡ್ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೇನೆ ಅದನ್ನ, ರೈಟ್? ಟ್ರಿಗ್ನಾಮೆಟ್ರಿಕ್ ಇಕ್ವೇಶನ್ಸ್ ಇತ್ತು ಅಂತ ಹೇಳಿದ್ರೆ ಸೊ ಯು ಶಾಲ್ ಕನ್ಸಿಡರ್ ರೇಡಿಯನ್ ಮೋಡ್. ಆಪರೇಟರ್ ಕ್ಯಾಲ್ಕುಲೇಟರ್ ಅಲ್ಲಿ ಏನು ಆಪರೇಟ್ ಮಾಡ್ಕೋಬೇಕು? ರೇಡಿಯನ್ ಮೋಡ್ ಆಪರೇಟ್ ಮಾಡ್ಕೋಬೇಕು. ಸೊ ಫಸ್ಟ್ ಇಟರೇಷನ್ x1 is equal to x naught minus f of x naught upon f dash of x naught. x naught ಅಂತ ಹೇಳಿದ್ರೆ ಏನಿದೆ? ಪೈ ಇದೆ, ಪೈ ವಿ ಕ್ಯಾನ್ ರೈಟ್ ಹಿಯರ್. ಮೈನಸ್ ಎಫ್ ಆಫ್ ಎಕ್ಸ್ ನಾಟ್ ಅಂತ ಹೇಳಿದ್ರೆ ಎಕ್ಸ್ ನಾಟ್ ಪ್ಲೇಸ್ ಅಲ್ಲಿ ಪೈ ಹಾಕೋ, ಎಫ್ ಆಫ್ ಪೈ ಆಯ್ತು. ಎಫ್ ಆಫ್ ಪೈ ಅಂತ ಹೇಳಿದ್ರೆ ವಿ ಹ್ಯಾವ್ ಎ ಫಂಕ್ಷನ್ ಇಕ್ವೇಶನ್ ಪೈ ಸೈನ್ ಪೈ ಪ್ಲಸ್ ಕಾಸ್ ಪೈ. ಸಿಯರ್ ಪೈ ಸೈನ್ ಪೈ ಪ್ಲಸ್ ಕಾಸ್ ಪೈ, ರೈಟ್? ಪ್ರಿವಿಯಸ್ ಸಬ್ಸ್ಟಿಟ್ಯೂಷನ್ ಮಾಡಿದ್ದಿಲ್ಲ, ಅಲ್ಲಿ ಡೈರೆಕ್ಟ್ ಮಾಡಿದ್ವಿ ಅಲ್ವಾ, ರೈಟ್? ಈಗ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನೋಡಿ ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದ್ರೆ ದಿಸ್ ಇಸ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಎಕ್ಸ್ ಇರೋ ಪ್ಲೇಸ್ ಅಲ್ಲಿ ಪೈ ಇದೆ ನಮಗೆ ಅಲ್ವಾ, ರೈಟ್? ಪೈ ಎಫ್ ಡ್ಯಾಶ್ ಆಫ್ ಪೈ ಇಸ್ ಈಕ್ವಲ್ ಟು ಪೈ ಕಾಸ್ ಪೈ. ಸೊ ಪೈ ಕಾಸ್ ಪೈ. ಕ್ಯಾಲ್ಕುಲೇಟರ್ ಅಲ್ಲಿ ರೇಡಿಯನ್ ಮೋಡ್ ಆಪರೇಟ್ ಮಾಡ್ಕೊಂಡು ಸಾಲ್ವ್ ಮಾಡಿ. ಸೊ ವಿಲ್ ಗೆಟ್ ದ ಆನ್ಸರ್ 2.8233, ರೈಟ್? 2.8233. ದಿಸ್ ಇಸ್ x1. ಸೆಕೆಂಡ್ ಇಟರೇಷನ್ x2 ಆಗುತ್ತೆ, ಫಾರ್ಮುಲಾ ಚೇಂಜ್ ಆಗುತ್ತೆ. ಫಾರ್ಮುಲಾ ಏನು ಚೇಂಜ್ ಆಗುತ್ತೆ? ನಮಗೆ ಎಕ್ಸ್ ನಾಟ್ ಹೋಗಿ x1 ಬರುತ್ತೆ, x1 ಹೋಗಿ x ನಾಟ್ ಬರುತ್ತೆ, x2 ಬರುತ್ತೆ ಇಲ್ಲಿ. ಕ್ಲಿಯರ್? x1 ಮೈನಸ್ ಎಫ್ ಆಫ್ x1 ಡಿವೈಡ್ ಬೈ ಎಫ್ ಡ್ಯಾಶ್ ಆಫ್ x1. x1 ಅಂತ ಹೇಳಿದ್ರೆ ಸಿ ಅಬ್ಸರ್ವ್ ಕೇರ್ಫುಲಿ ಹಿಯರ್. x1 is equal to we have here 2.8233, right?
2.8233 we have to substitute. F of x1 ಅಂತ ಹೇಳಿದ್ರೆ x1 ಪ್ಲೇಸ್ ಅಲ್ಲಿ 2.8233 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಿಯರ್ 2.8233 sin 2.8233 plus cos 2.8233 divided by f dash of x1 ಅಂತ ಹೇಳಿದ್ರೆ x1 value we have here 2.8233. So here we have to substitute here 2.8233 into cos 2.8233. Here 2.8233 into cos 2.8233. After simplification, we'll get 2.7986. Similarly, third iteration ಏನಾಗುತ್ತೆ ನಮಗೆ ಅಂತ ಹೇಳಿದ್ರೆ x3 is equal to x2 minus f of x2 upon f dash of x2. x2 ಅಂತ ಹೇಳಿದ್ರೆ 2.7986. 2.7986 minus f of 2.7986 ಅಂತ ಹೇಳಿದ್ರೆ so here we have to substitute 2.7986 sin 2.7986 plus cos 2.7986 divided by f dash of x2 ಅಂತ ಹೇಳಿದ್ರೆ so x2 we have here 2.7986 here 2.7986 cos 2.7986 substitute ಆದ್ಮೇಲೆ simplify ಮಾಡಿ we'll get 2.7984. Similarly we go for fourth iteration. x3 place ಅಲ್ಲಿ 2.7984 f of x f dash of x so here f of x f dash of x 2.7984 sin 2.7984 plus cos 2.784 right divided by f dash of 2.784 cos 2.784. So we'll get after simplification 2.784. Observe third iteration and fourth iteration. So roots are repeat here. So obviously the real root is x is equal to 2.7984.